ಹಲೋ ಮೈ ಡಿಯರ್ ಪೀಪಲ್ಸ್, ಈ ವಿಡಿಯೋ ಕ್ಯಾಪ್ಚರ್ ಮಾಡಿ ಇವತ್ತಿಗೆ 3 ವರ್ಷ ಆಗಿದೆ. ನನ್ನ ಪೆನ್ ಡ್ರೈವ್ ಕಳೆದೋಗಿತ್ತು, ಅದು ಮತ್ತೆ ಅಚಾನಕ್ಕಾಗಿ ಸಿಕ್ಕಿದೆ. ಅದಕ್ಕಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತಲಕಾಡಿನ ವೈಭವ ಅಂತ ಅಂದ್ಬಿಟ್ಟು ಸ್ಕೂಲಲ್ಲಿ ಒಂದು ಪಾಠ ಇತ್ತು, ಅದು ಓದಿದ್ದೆ. ಅವಾಗಿಂದನೂ ನಮ್ಮ ಮೈಂಡಲ್ಲಿ ಒಂದು ಇದಿತ್ತು, ನೋಡಬೇಕು ಇದೊಂದು ಪ್ಲೇಸ್ನ. ಮೈಸೂರಿಗೆ ಹೋಗ್ತಾ ಇರ್ತೀನಿ, ಆದರೂ ನೋಡೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಅವಾಗ ಹೆಂಗೋ ಪೂಸಿ ಹೊಡೆದು ನಮ್ಮ ಅಣ್ಣಂದರು ಯಾರ ಹತ್ರನೋ ಬೈಕ್ ಇಸ್ಕೊಂಡು ಅಲ್ಲಿಂದ ಹೋದ್ವಿ. ನಾನೀಗ ನಿಮ್ಗೆ 5 ಪಂಚಲಿಂಗಗಳನ್ನ ತೋರಿಸ್ತೀನಿ, ಮತ್ತು ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡಿದ್ವಿ. ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ಮೊದಲನೇ ಲಿಂಗ, ಮುಡುಕುದೊರೆ ಮಲ್ಲಿಕಾರ್ಜುನ ಸ್ವಾಮಿ. ಇದು ಸ್ವಲ್ಪ ಬೆಟ್ಟದ ಮೇಲಿರೋದು ದೇವಸ್ಥಾನ. ಒಂದು ಚಿಕ್ಕ ಬೆಟ್ಟ ಇದೆ, ಒಂದು ನಾರ್ಮಲಾಗಿ ಒಂದು 300-400 ಮೆಟ್ಲು ಇದ್ವು ಅಂತ ಕಾಣುತ್ತೆ, ನೆನಪಿಲ್ಲ ನನಗೆ. ಬಟ್ ಮೇಲ್ಗಡೆ ಹತ್ಕೊಂಡು ಹೋದರೆ ಒಂದು ಬ್ಯೂಟಿಫುಲ್ ವ್ಯೂ ಇದೆ. ಇನ್ನೂ ದೇವಸ್ಥಾನದ್ದು ಏನೋ ಏನೋ ನಡೀತಿತ್ತು ಅಂತ ಕಾಣುತ್ತೆ, ನನಗೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ಆದರೆ ಇದ್ರದ್ದು ಕ್ಯಾಪ್ಚರ್ ಮಾಡಿರೋ ವಿಡಿಯೋಸ್ ಎಲ್ಲ ಇಲ್ಲ ನನ್ನ ಹತ್ರ. ಬಟ್ ವ್ಯೂ ಪಾಯಿಂಟ್ ಒಂದು ಅಲ್ಲಿಂದ ಮೇಲ್ಗಡೆಯಿಂದ ತೆಗ್ದಿರೋದೊಂದು ವಿಡಿಯೋ ಇದೆ, ಅದನ್ನು ಹಾಕಿದ್ದೀನಿ. ನಾವು ಇದೊಂದು ನೋಡಿಬಿಟ್ಟು ಇಲ್ಲಿಂದ ವ್ಯೂ ಪಾಯಿಂಟ್ ಎಲ್ಲ ನೋಡಿ, ಅಲ್ಲಿಂದ ನಿಮಗೆ ಕರೆಕ್ಟಾಗಿ ಕಾವೇರಿ ನದಿ ಕಾಣುತ್ತೆ. ಕೆಳಗಡೆ ಹಂಗೆ ಒಂದು ವ್ಯೂವಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ಲಿ ನೋಡಿ, ಅಲ್ಲಿ ಕಾವೇರಿ ನದಿ ಕಾಣುತ್ತೆ. ಅಲ್ಲಿಂದ ಸೀದಾ ನಾವು ನೆಕ್ಸ್ಟು ತಲಕಾಡು ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಫುಲ್ಲು ಎಲ್ಲ ಮರಳಿಂದ ಆವೃತ ಆಗೋಗಿದೆ ಜಾಗ ಪೂರ. ವೈದ್ಯನಾಥೇಶ್ವರ ಲಿಂಗ ಸಿಗುತ್ತೆ, ಇದು 2ನೇದು. ಹಿಂಗೆ ಮುಂದೆ ಬಂದರೆ ನೋಡ್ರಿ, ಇದು ದೇವಸ್ಥಾನದ್ದು ಒಂದು ಬ್ಯೂಟಿಫುಲ್ ವ್ಯೂ ಇದೆ. ಇದು ಸ್ವಲ್ಪ ದೊಡ್ಡ ದೇವಸ್ಥಾನ, ಚೆನ್ನಾಗಿದೆ. ಎಲ್ಲ ಥರ ನೋಡ್ಬೋದು ನೀವು. ಒಳ್ಳೊಳ್ಳೆ ವಿಗ್ರಹಗಳನ್ನೆಲ್ಲ ಕೆತ್ತಿದ್ದಾರೆ. ಆಮೇಲೆ ಅದು ಆರ್ಕಿಟೆಕ್ಚರೇ ಏನೋ ಒಂಥರ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಆಮೇಲೆ ಈ ಕಡೆ ಸೈಡು ಇನ್ನೂ ಬಂತು ಅಂತ ನೋಡಿದ್ರೆ ನೀವು ಇದನ್ನ ನೋಡ್ಬೋದು ನೀವು ಇಲ್ಲಿ. ಅಂದರೆ ಈ ರಿಂಗ್ ಟೈಪಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಚೈನ್ ಟೈಪು, ಕಲ್ಲಲ್ಲಿ ಚೈನ್ ಥರ ಮಾಡಿರೋದು. ಅಂದರೆ ಅದನ್ನು ನೀವು ಹಿಂಗೆ ಶೇಕ್ ಏನಾದ್ರು ಮಾಡಿದ್ರೆ ಅಲ್ಲಾಡುತ್ತೆ, ಅದು ಚೈನ್ ಟೈಪಲ್ಲಿ. ಕಲ್ಲೊಳಗೆ ಈ ರಿಂಗ್ ಒಳಗೆ ಇನ್ನೊಂದು ರಿಂಗ್ ಥರ ಕೆತ್ತನೆ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಏನು ಬ್ಯೂಟಿಫುಲ್ ಆಗಿದೆ ಅಲ್ಲ. ಈ ಐತಿಹಾಸಿಕ ಜಾಗದಿಂದ ಹಲವಾರು ಪೌರಾಣಿಕ ಕಥೆಗಳಿದ್ದಾವೆ. ಅದರಲ್ಲಿ ನಾನು ಕೆಲವೊಂದನ್ನು ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ ಈಗ. ಮೊದಲನೆಯದಾಗಿ, ಈ ಪ್ರದೇಶಕ್ಕೆ ತಲಕಾಡು ಅಂತ ಹೆಸರು ಬರೋದಕ್ಕೆ ಮೂಲ ಕಾರಣ ಇಬ್ಬರು ಬೇಡ ಜನಾಂಗದ ಅವಳಿ ಜವಳಿ ಸಹೋದರರು. ಅವರಿಬ್ಬರು ಹೆಸರೇ ತಲ ಮತ್ತು ಕಾಡ. ಹಿಂದೆ ಈ ಇಬ್ಬರು ಸಹೋದರರು ಈ ಜಾಗದಲ್ಲಿ ಮರಗಳನ್ನ ಕಡಿತಾ ಇರ್ತಾರೆ. ಆ ಸಮಯದಲ್ಲಿ ಒಂದು ಆನೆ ಅವರ ಎದುರಿಗೆ ಪ್ರತ್ಯಕ್ಷವಾಗುತ್ತೆ. ಅದನ್ನ ನೋಡಿದ ತಕ್ಷಣ ಏನೋ ದೈವಾಂಶ ಸಂಭೂತ ಆನೆ ಇದು ಅನ್ನೋ ಅವರಿಗೆ ಒಂದು ಮನವರಿಕೆ ಆಗುತ್ತೆ. ಅದಾದ ನಂತರ ಆ ಆನೆ ಶಿವನ ರೀತಿ ಅವರಿಗೆ ಕಾಣತೊಡಗುತ್ತೆ. ಅವರಿಬ್ಬರು ಅವ್ರು ತೊಡಗಿದ್ದ ಕೆಲಸದಿಂದ ಬಿಟ್ಟು ಆ ಆನೆಗೆ ನಮಸ್ಕರಿಸ್ತಾರೆ. ಅವರು ನಮಸ್ಕರಿಸ್ತಿದ್ದ ಹಾಗೇನೆ ಅವರು ಕಡಿದ ಮರಗಳೆಲ್ಲ ಮತ್ತೆ ಪುನರ್ ಸ್ಥಾಪನೆ ಆಗೋದಕ್ಕೆ ಶುರು ಆಗುತ್ತೆ. ಇದಾದ ಮೇಲೆ ಅವರಿಬ್ಬರಿಗೂ ಮೋಕ್ಷ ದೊರೆಯುತ್ತೆ. ಹಾಗೆ ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ಆಗಿನಿಂದ ಈ ಜಾಗವನ್ನು ತಲಕಾಡು ಅಂತ ಅಂದ್ಬಿಟ್ಟು. 2ನೇದು, ಈ ಜಾಗ ಯಾಕೆ ಇಷ್ಟು ಮರಳಿನಿಂದ ಕೂಡಿದೆ ಅಂತ ಅಂದ್ರೆ, ವಿಜಯನಗರ ಸಾಮ್ರಾಜ್ಯದ ಪ್ರತಿನಿಧಿಯಾಗಿದ್ದ ಶ್ರೀರಂಗಪಟ್ಟಣದ ಅರಸ ಶ್ರೀರಂಗರಾಯನ ಪತ್ನಿ ಅಲಮೇಲಮ್ಮನೆ ಇದಕ್ಕೆ ಮೂಲ ಕಾರಣ. ಅಲಮೇಲಮ್ಮನವರ ಪತಿ ಅಂದರೆ ಶ್ರೀರಂಗರಾಯನ ಮರಣದ ನಂತರ ಅವರು ತಲಕಾಡಿನಲ್ಲೇ ವಾಸವಿರ್ತಾರೆ. ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಳ್ಳಲು ಮೈಸೂರು ಮಹಾರಾಜರು ತಮ್ಮ ಸೈನ್ಯವನ್ನು ಕಳಿಸಿಕೊಡ್ತಾರೆ. ಆ ಸಮಯದಲ್ಲಿ ನವರಾತ್ರಿ ಉತ್ಸವಕ್ಕೆ ಅಂತ ದೇವಸ್ಥಾನಕ್ಕೆ ಆಭರಣಗಳನ್ನು ತರುವಂತೆ ಅಲಮೇಲಮ್ಮನವರಿಗೆ ರಾಜಭಟರು ಒತ್ತಾಯಿಸ್ತಾರೆ. ಇದನ್ನು ನಿರಾಕರಿಸಿದ ಆಕೆ ಆಭರಣಗಳ ಸಮೇತ ಕಾವೇರಿ ನದಿಗೆ ಹಾರುತ್ತಾಳೆ. ನದಿಗೆ ಹಾರುವ ಮುನ್ನ ಮೈಸೂರು ಅರಸರಿಗೆ ಆಕೆ ಒಂದು ಶಾಪವನ್ನು ನೀಡ್ತಾಳೆ. ತಲಕಾಡು ಮರುಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಅಂತ ಒಂದು ದೊಡ್ಡ ಶಾಪವನ್ನು ಕೊಟ್ಟು ಅಲ್ಲಿಂದ ಆ ನದಿಗೆ ಹಾರಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ. 3rd ಒನ್. ಈಗ 3ನೇದು ಮರುಳೇಶ್ವರ. ಇದನ್ನ ವ್ಯೂನ ವಿಡಿಯೋ ಮಾಡಿದ್ದೀನಿ ಅಷ್ಟೇ, ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಂಗೆ ಇದನ್ನೆಲ್ಲ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಮುಂದೆ ಬಂತು ಅಂತ ಅಂದರೆ, ಈಗ ನೆಕ್ಸ್ಟ್ ಇರೋದು ಪಾತಾಳೇಶ್ವರ ಲಿಂಗ.
4th ಒನ್. ಪಾತಾಳೇಶ್ವರ ದೇವಸ್ಥಾನ ಸ್ವಲ್ಪ ಅಡಿಯಲ್ಲಿರೋದು, ಅಂದರೆ ಸ್ವಲ್ಪ ಕೆಳಗಿರೋದು ದೇವಸ್ಥಾನ. ಈ ಅಂಡರ್ ಗ್ರೌಂಡಲ್ಲಿ ದೇವಸ್ಥಾನ ಇರುತ್ತಲ್ಲ, ಆ ಟೈಪ್ ಇರೋ ದೇವಸ್ಥಾನ ಇದು ಮತ್ತು ಬ್ಯೂಟಿಫುಲ್ ಆಗೇ ಇದೆ. ಆ ಕಡೆ ವ್ಯೂ ನೋಡ್ಬೋದು ನೀವು, ಸೈಡ್ ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ. ಈ ಕಡೆ ಹಿಂಗೆ ಮುಂದೆ ಬಂದರೆ ನೆಕ್ಸ್ಟು ಇದನ್ನೆಲ್ಲ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಅಂದರೆ ಈ ನದಿಗೆ ಹೋಗೋ ಸೈಡ್ ಜಾಗದಲ್ಲಿ ಮುಂದೆ ನಡ್ಕೊಂಬಂದರೆ ಇಲ್ಲಿ ಒಂದು ದೇವಸ್ಥಾನ ಇದೆ, ಕೀರ್ತಿ ನಾರಾಯಣ ದೇವಸ್ಥಾನ. ಇದನ್ನು ಅಷ್ಟೇ ಸಖತ್ ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ. ಈ ದೇವಸ್ಥಾನ ನೋಡ್ತಾ ಇದ್ರೆ ಏನೋ ಒಂಥರ ಇದ್ರದ್ದು ಹಳೇ ಕಾಲದ ವಿಂಟೇಜ್ ವೈಬ್ ಸಿಕ್ಕಂಗಾಗುತ್ತೆ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಒಂಥರ ಈ ಸ್ಟಾರ್ ಟೈಪಲ್ಲೆಲ್ಲ ಕಟ್ಟಿರೋದು ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮತ್ತು ಈ ಕಡೆ ಸುತ್ತ ಹಿಂಗೆ ನೋಡ್ಬೋದು ನೀವು, ಆ ಕಡೆ ಈ ಕಡೆ ಎಲ್ಲ ಒಂಥರ ಈ ಫ್ರೀ ಸ್ಪೇಸು, ಮಧ್ಯ ಒಂದು 2-3 ಮರಗಳಿರೋದ್ರಿಂದ ಒಂಥರ ಏನೋ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ದೇವಸ್ಥಾನದ ಒಳಗಡೆ ಒಂದು ಸಣ್ಣದಾಗಿ ವಿಡಿಯೋ ಮಾಡಿದ್ದೀನಿ, ಅಲ್ಲೂ ಮೊಬೈಲ್ ಅಲೋ ಇರಲಿಲ್ಲ, ಸ್ವಲ್ಪ ಕಾಣೋ ಥರ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಹಂಗೆ ಒಂದು ಸ್ವಲ್ಪ ಮುಂದೆ ಬಂತಂದರೆ ನಾವು ಅಲ್ಲಿ ಕಾವೇರಿ ನದಿ ತೀರಕ್ಕೆ ಹೋಗ್ಬೋದು. ಹತ್ರ ಬಂದಾಗ ತುಂಬ ಜನ ಆಟ ಆಡ್ತಾ ಇದ್ರು, ನೀರಲ್ಲೆಲ್ಲ ಆಟ ಆಡ್ಬೋದು. ಬಟ್ ಅಂದರೆ ಸೇಫ್ಟಿ ಸ್ವಲ್ಪ ನಮ್ಮ ಸೇಫ್ಟಿಯಲ್ಲಿ ನಾವು ಇದ್ದು ಇಲ್ಲಿ ಆಟ ಆಡ್ಬೇಕಾಗತ್ತೆ. ಇವಾಗ ನಾವು ಬಂದಿರೋದು ಅರ್ಕೇಶ್ವರ ಲಿಂಗ ಅಂತ ಅಂದ್ಬಿಟ್ಟು, ಇದು 5ನೇ ಲಿಂಗ. ಇದು ತಲಕಾಡಿಂದ ಒಂದು 15-16 ಕಿಲೋಮೀಟರ್ ವಿಜಯಪುರ ಗ್ರಾಮ ಅನ್ನೋ ಗ್ರಾಮದಲ್ಲಿರೋದು. ಈ ದೇವಸ್ಥಾನ ಕಾವೇರಿ ನದಿ ತೀರದಲ್ಲೇನೆ ಇರೋದು. ತುಂಬಾ ಹಳೆ ದೇವಸ್ಥಾನ ಅಂತ ಹೇಳ್ತಾರೆ. ಅಲ್ಲಿದ್ದ ದೇವಸ್ಥಾನಗಳಿಗೆ ಹೋಲಿಸಿದ್ರೆ ಇದೊಂದು ಚೂರು ಚಿಕ್ಕದಾಗಿ ಕಾಣುತ್ತೆ ದೇವಸ್ಥಾನ. ನಾವು ಬಂದಾಗ ಓಪನ್ ಇರಲಿಲ್ಲ. ನೀವೇನಾದ್ರೂ ಈ ಸೈಡು ಮೈಸೂರು ಭಾಗಕ್ಕೆ ಬಂದ್ರು ಅಂತ ಅಂದ್ರೆ ತಲಕಾಡ್ನ ವಿಸಿಟ್ ಮಾಡೋದನ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡ್ರಿ. ಇನ್ನು ನಿಮ್ ಫ್ರೆಂಡ್ಸ್ ಯಾರ್ಯಾರು ತಲಕಾಡ್ ನೋಡಿಲ್ಲ ಅವರೆಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂತಂದ್ರೂ ಒಂದು ಡಿಸ್ಲೈಕ್ ಆದ್ರೂ ಕೊಡಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.